ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಿಮ್ಗೆ ಇವಳನ್ನು ಬಿಟ್ಟರೆ ಬೇರೆ ಆ್ಯಂಕರ್ಗಳೇ ಇಲ್ವಾ ಅಂತ ಹೇಳಿದವರಿಗೆ ಇದೀಗ ಅನುಶ್ರೀ ಅವರು ನೋಡ್ಕೊಳ್ಳುವಂತೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅನುಶ್ರೀ ಅವರು ಹೇಳಿದ್ದಾದರೂ ಏನು? ಅನುಶ್ರೀ ಅವರಿಗೆ ಈ ರೀತಿ ಹೇಳಿದವರಾದರೂ ಯಾರು? ಏನೆಲ್ಲ ಆಗ್ತಾ ಇದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಆ್ಯಂಕರ್ ಅನುಶ್ರೀ ಅವರು ಇಷ್ಟ ಅನ್ನೋಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಅನುಶ್ರೀ ಅವರು ಆಗಾಗ ಟ್ರೋಲ್ಗೆ ಗುರಿ ಆಗ್ತಲೇ ಇರ್ತಾರೆ. ತಮ್ಮ ಆ್ಯಂಕರಿಂಗ್ ಮಾಡೋದನ್ನು ವಿರೋಧಿಸೋರಿಗೆ ಹಾಗೂ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ಸದ್ಯ ಅನುಶ್ರೀ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಹೌದು, ಇದೀಗ ಕನ್ನಡ ಕಿರುತೆರೆ ಲೋಕದಲ್ಲಿ ಅನುಶ್ರೀ ಅಂತ ಹೇಳಿದ್ರೆ ಒಂದು ಲ್ಯಾಂಡ್ ಮಾರ್ಕ್ ಅನ್ನೋ ಥರ ಟ್ರೇಡ್ ಮಾರ್ಕ್ ಸೃಷ್ಟಿಯಾಗ್ಬಿಟ್ಟಿದೆ. ಅನುಶ್ರೀ ಅವರಿಲ್ಲದೆ ಯಾವುದೇ ಕಾರ್ಯಕ್ರಮಗಳು ಕೂಡ ನಿರೂಪಣೆ ಚೆನ್ನಾಗಿ ಆಗಲ್ಲ ಅನ್ನೋದು ಎಲ್ಲರ ಒಂದು ಅನಿಸಿಕೆ. ಅದರಲ್ಲೂ ಸ್ಯಾಂಡಲ್ವುಡ್ನ ಅನುಶ್ರೀ ನಿಜಕ್ಕೂ ಎಲ್ಲರ ಫೇವ್ರೆಟ್ ಅಂತ ಹೇಳಬಹುದು. ಒಂದೇ ವಾಹಿನಿಯಲ್ಲೇ ವಿವಿಧ ಕಾರ್ಯಕ್ರಮಗಳಿಗೆ ನಿರೂಪಕಿ ಆಗಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನೀನು ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಬಹುಬೇಡಿಕೆಯ ಆ್ಯಂಕರ್ ಕೂಡ ಇವರೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೊಡ್ಡ ಸ್ಟಾರ್ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇವರು ಅನುಶ್ರೀ ಅವರ ಆ್ಯಂಕರಿಂಗ್ನಲ್ಲೇ ನಡೆದು ಹೋಗುತ್ತೆ. ಹೀಗಿರುವಾಗ ಕಾಮಿಡಿ ಕಿಲಾಡಿ ಸ್ಪರ್ಧಿಗಳಾದ ಜಗ್ಗಪ್ಪ, ಸೂರಜ್, ನಯನ ಹಾಗೂ ಅನುಶ್ರೀ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಳಿತು ಮಾತನಾಡ್ತಿರ್ತಾರೆ. ಅನುಶ್ರೀ ಅವರು ಈ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ದು, ನಾನು ಎಲ್ಲೇ ನಿರೂಪಣೆ ಮಾಡಲು ಹೋದಾಗಲೂ ಇವಳು ಬಿಟ್ಟರೆ ಬೇರೆ ಯಾರು ಇಲ್ವಾ ನಿಮಗೆ? ಇವಳನ್ನು ಬಿಟ್ಟರೆ ಬೇರೆ ಆ್ಯಂಕರ್ ಸಿಗೋದಿಲ್ವಾ ಅಂತ ಕೇಳ್ತಾರೆ. ಅಂಥವ್ರಿಗೆ ನಾನು ಏನು ಹೇಳ್ತೀನಿ ಗೊತ್ತಾ? ನನ್ನ ಕೆಲಸ ಮಾಡ್ತೀನಿ, ಅವರವರ ಕೆಲಸವನ್ನು ಪಡೆಯೋದು ಅವರ ಟ್ಯಾಲೆಂಟಿನ ಮೇಲೆ. ಅದನ್ನು ಮೊದಲು ನೀವು ತಿಳಿದುಕೊಳ್ಳಿ. ಈಗ ನಯನ ಇದ್ದಾಳೆ, ನಯನ ಕೆಲಸ ಗಿಟ್ಟಿಸ್ಕೊಂಡಿದ್ದಾಳೆ ಅಂದರೆ ಅದು ನಯನ ಟ್ಯಾಲೆಂಟ್. ಇದೀಗ ನಾನು ನಯನ ಅವರು ಅಥವಾ ಬೇರೆಯವ್ರ ಬಗ್ಗೆ ಮಾತನಾಡ್ತಿಲ್ಲ, ನನ್ನ ಬಗ್ಗೆ ಬಂದ ಕಮೆಂಟ್ಗಳ ಬಗ್ಗೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅಂತ ಹೇಳಿ, ಜೊತೆಗೆ ನನ್ನ ಟ್ಯಾಲೆಂಟ್ ಬಗ್ಗೆ ನನಗೆ ನಂಬಿಕೆ ಇದೆ. ನನಗೆ ಟಾಕ್ ಬ್ಯಾಕ್ ಕೊಡದೇ ಇದ್ರೂ ಸ್ಕ್ರಿಪ್ಟ್ ಕೊಡಬೇಡಿ, ಆದರೂ ನಾನು ಆ್ಯಂಕರಿಂಗ್ ಮಾಡ್ತೇನೆ, ವೇದಿಕೆಯಲ್ಲಿ 10 ಬೇಕಾದರೂ ಕಾರ್ಯಕ್ರಮ ನಡೆಸ್ಕೊಡ್ತೇನೆ, ಆದರೆ ಈ ಬಗ್ಗೆ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಕೆಲವೊಂದು ವ್ಯಕ್ತಿ ಅಥವಾ ಸಂಸ್ಥೆಗಳು ಅವರನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಮನೆಯಲ್ಲೇ ಕುಳಿತುಕೊಂಡು ಕಾರ್ಯಕ್ರಮವನ್ನು ನೋಡುವಂತಹ ಜನಕ್ಕೆ ಗೊತ್ತಿದೆ. ಅವ್ರು ತುಂಬ ಕಾರ್ಯಕ್ರಮವನ್ನು ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಈ ಮೊಬೈಲ್ನಲ್ಲಿ ಮೆಸೇಜ್ ಮಾಡುವಂಥವರಿಗೆ ಗೊತ್ತಿರಲ್ಲ, ಯಾಕಂದರೆ ಅವರಿಗೆ ಮಾಡೋದಕ್ಕೆ ಕೆಲಸ ಇರಲ್ಲ. ಅದಕ್ಕೆ ಹೀಗೆ ಕಮೆಂಟ್ಸ್ಗಳನ್ನು ಮಾಡ್ತಾರೆ. ಹೀಗಾಗಿ ನಾನು ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇದನ್ನು ನಾನು ತಮಾಷೆಯಾಗೆ ತೆಗೆದುಕೊಳ್ತೀನಿ, ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ನಾನು ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಟ್ರೋಲರ್ಗಳು ಯಾವಾಗಲೂ ಕೂಡ ಅನುಶ್ರೀ ಅವರ ಬಗ್ಗೆ ಕಮೆಂಟ್ ಮಾಡ್ತಿದ್ರು ಕೂಡ ಅನುಶ್ರೀ ಅವರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ನಿರೂಪಕಿಯಾಗಿ ಸಾಕಷ್ಟು ಗುರುತಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೆ ಮ್ಯಾಟರ್ ಆಗೋದಿಲ್ಲ ಈ ವಿಚಾರಗಳು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.